ನಮ್ಮ ನ್ಯೂಸ್ಗೆ ಸ್ವಾಗತ. BNS ಸಿರಿಧಾನ್ಯ ಇದೀಗ ಔಷಧಿ ಮತ್ತು ದಿನಸಿ ಅಂಗಡಿಗಳಲ್ಲಿ. ಉತ್ತಮ ಆಹಾರವೇ ಮನುಷ್ಯನ ಆರೋಗ್ಯಕ್ಕೆ ಒಂದು ಭಾಗ್ಯ. ಇಂತಹ ಆರೋಗ್ಯ ಭಾಗ್ಯಕ್ಕೆ ವಿವಿಧ ಪೋಷಕಾಂಶಗಳ ಗಣಿಗಳೇ ಆಗಿರುವ ಸಿರಿಧಾನ್ಯಗಳ ಸೇವನೆ ಇಂದು ಆರೋಗ್ಯಕ್ಕೆ ಅಗತ್ಯವಾಗಿದ್ದು, ಅಂಥ ಪೋಷಕಾಂಶವುಳ್ಳ ವಿವಿಧ ಸಿರಿಧಾನ್ಯಗಳಿಂದ ತಯಾರಿಸಿದ BNS ನ್ಯೂಟ್ರಿಮಿಕ್ಸ್ ಪಾಕೆಟ್ಗಳು ಇದೀಗ ಚಿಂತಾಮಣಿ ನಗರದ ಎಲ್ಲ ಮೆಡಿಕಲ್ ಸ್ಟೋರ್ಸ್ ಮತ್ತು ಪ್ರಮುಖ ದಿನಸಿ ಅಂಗಡಿಗಳಲ್ಲಿ ದೊರೆಯುತ್ತದೆ. ನ್ಯೂಟ್ರಿಮಿಕ್ಸ್ ಪಾಕೆಟ್ನಲ್ಲಿ 6 ಸಿರಿಧಾನ್ಯಗಳು, ಏಕದಳ ದ್ವಿದಳ ಧಾನ್ಯಗಳು, ಡ್ರೈ ಫ್ರೂಟ್ ಸೇರಿದಂತೆ 24 ಥರದ ಬೇಳೆಕಾಳುಗಳ ಮಿಶ್ರಣದ ವಿವಿಧ ಬಗೆಯ BNS ನ್ಯೂಟ್ರಿಮಿಕ್ಸ್ ದೊರೆಯುತ್ತದೆ. ಮಧುಮೇಹ, BP, ಕೊಲೆಸ್ಟ್ರಾಲ್, ರೋಗ ನಿರೋಧಕ ಶಕ್ತಿ ಕಾಪಾಡುವ BNS ನ್ಯೂಟ್ರಿಮಿಕ್ಸ್ಗಾಗಿ ಎಲ್ಲ ಮೆಡಿಕಲ್ ಸ್ಟೋರ್ಸ್ ಮತ್ತು ಪ್ರಮುಖ ದಿನಸಿ ಅಂಗಡಿಗಳಲ್ಲಿ ಲಭ್ಯವಾಗಿದ್ದು, ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ 916498366335 ಮತ್ತು 9741433998 ಸಂಪರ್ಕಿಸುವುದು. ಮಾರಕಾಯುಧಗಳೊಂದಿಗೆ ದರೋಡೆಗೆ ಸಂಚು, 3 ಮಂದಿ ಆರೋಪಿಗಳನ್ನು ಬಂಧಿಸಿದ ಪೊಲೀಸರು. ಚಿಂತಾಮಣಿ ನಗರದ ಟ್ಯಾಂಕ್ ಬಂಡ್ ರಸ್ತೆಯ ಟೀಚರ್ಸ್ ಕಾಲೋನಿಯ ಅಶ್ವತ್ಥಕಟ್ಟೆ ಖಾಲಿ ಪ್ರದೇಶದಲ್ಲಿ ದರೋಡೆಗಾಗಿ ಮಾರಕಾಯುಧಗಳೊಂದಿಗೆ ಹೊಂಚು ಹಾಕುತ್ತಿದ್ದ 3 ಆರೋಪಿಗಳನ್ನು ಗಸ್ತಿನಲ್ಲಿದ್ದ ನಗರ ಠಾಣೆಯ ಪೊಲೀಸರು 3ರನ್ನು ಬಂಧಿಸಿದ್ದು, ಇನ್ನಿಬ್ಬರು ತಪ್ಪಿಸಿಕೊಂಡು ಪರಾರಿಯಾಗಿದ್ದಾರೆ. ಬಂಧಿತರನ್ನು ಬೆಂಗಳೂರಿನ ಕುವೆಂಪು ನಗರದ ಅಫ್ರೀದ್ ಅಹ್ಮದ್, ಮಾಲೂರಿನ ಶರಣ್ ಕುಮಾರ್ ಮತ್ತು ಚಿಂತಾಮಣಿ ನಗರದ ಸೊಣಶೆಟ್ಟಹಳ್ಳಿ ಬಡಾವಣೆಯ ನಿವಾಸಿ ಶೋಯಬ್ ಬಂಧಿತ ಆರೋಪಿಗಳಾಗಿದ್ದು, ಬಂಧಿತರಿಂದ 1 ಲಾಂಗ್ ಬಟನ್ ಚಾಕು, ಕಾರದ ಪುಡಿ ಪೊಟ್ಟಣಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಪರಾರಿಯಾಗಿರೋರನ್ನು ಬೆಂಗಳೂರಿನ ರಾಮಮೂರ್ತಿ ನಗರದ ಸಚಿನ್ ಮತ್ತು ಚಿಂತಾಮಣಿ ನಗರದ ವೆಂಡಿಗಿರಿಕೋಟೆ ಬಡಾವಣೆಯ ನಿವಾಸಿ ಶಾಪು ಪರಾರಿಯಾದವರೆಂದು ಗುರುತಿಸಲಾಗಿದೆ. ಚಿಂತಾಮಣಿ ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರಂಗಸ್ವಾಮಯ್ಯ, ASI ಮಕ್ತಿಯಾರ್ ಪಾಷಾ ಮತ್ತು ಸಿಬ್ಬಂದಿ ರಾತ್ರಿ ಗಸ್ತು ಮಾಡುತ್ತಿದ್ದಾಗ ಟೀಚರ್ಸ್ ಕಾಲೋನಿಯ ಅಶ್ವತ್ಥಕಟ್ಟೆಯ ಬಳಿ ಖಾಲಿ ಜಾಗದಲ್ಲಿ 5 ಜನ ಆಸಾಮಿಗಳು ಅಪಾಯಕರ ಆಯುಧಗಳಾದ ಲಾಂಗ್ ಬಟನ್ ಚಾಕು ಇಟ್ಟುಕೊಂಡು ಯಾವುದೋ ಕೃತ್ಯ ಎಸಗಲು ಹೊಂಚು ಹಾಕುತ್ತಿದ್ದಾರೆ ಎಂಬ ಬಾತ್ಮೀದಾರರು ಖಚಿತ ಮಾಹಿತಿ ನೀಡಿದ್ದಾರೆ. ಕೂಡಲೇ ಪೊಲೀಸ್ ತಂಡ ಜೀಪಿನಲ್ಲಿ ಅಲ್ಲಿಗೆ ತೆರಳಿದ್ದಾರೆ. 5 ಮಂದಿ ಆರೋಪಿಗಳು ಒಂದು ಆಟೋ ಮತ್ತು ಒಂದು ದ್ವಿಚಕ್ರ ವಾಹನ ನಿಲ್ಲಿಸಿಕೊಂಡಿದ್ದು, ಸಮವಸ್ತ್ರದಲ್ಲಿದ್ದ ಪೊಲೀಸರು ಸುತ್ತುವರೆದಾಗ ಅವರನ್ನು ಬಂಧಿಸಲು ಸುತ್ತುವರೆದಾಗ ಪರಾರಿಯಾಗಲು ಯತ್ನಿಸಿದರು. ಪೊಲೀಸರು ಬೆನ್ನಟ್ಟಿ 3 ಮಂದಿಯನ್ನು ಹಿಡಿಯುವಲ್ಲಿ ಸಫಲರಾದರು. ಇನ್ನಿಬ್ಬರು ಪೊಲೀಸರಿಂದ ತಪ್ಪಿಸಿಕೊಂಡು ಪರಾರಿಯಾಗಿದ್ದಾರೆ. ಬಂಧಿತರನ್ನು ಪೊಲೀಸರು ವಿಚಾರಣೆ ಮಾಡಿದಾಗ ರಸ್ತೆಯಲ್ಲಿ ಬರುವ ಜನರನ್ನು ಅಡ್ಡಗಟ್ಟಿ ಬೆದರಿಸಿ ಮಾರಕಾಯುಧಗಳನ್ನು ತೋರಿಸಿ ಹಣ, ಆಭರಣ, ಮೊಬೈಲ್ಗಳನ್ನು ದೋಚಲು ತಯಾರಿ ಮಾಡಿಕೊಂಡು ಬಂದಿರುವುದಾಗಿ ತಿಳಿಸಿದರು. ಆಟೋದಲ್ಲಿದ್ದ ಲಾಂಗ್ ಬಟನ್ ಚಾಕು, ಮಾಸ್ಕ್ಗಳು, ಮಂಕಿ ಕ್ಯಾಪ್ಗಳು, ಕಾರದ ಪುಡಿ ಪಟ್ಟಣಗಳು, ಒಂದು ದ್ವಿಚಕ್ರ ವಾಹನ, ಒಂದು ಆಟೋವನ್ನು ವಶಪಡಿಸಿಕೊಂಡು ಪ್ರಕರಣ ದಾಖಲು ಮಾಡಿಕೊಂಡಿರುವ ಪೊಲೀಸರು ಪರಾರಿಯಾಗಿರುವ ಆರೋಪಿಗಳ ಪತ್ತೆಗೆ ಸಹ ಮುಂದಾಗಿದ್ದಾರೆ.